ಭಾಳ ಸಲ ಟ್ರೈ ಮಾಡಿಬಿಟ್ಟಿವ್ರಿ, ಆದ್ರೆ ನೀರು ದೋಸೆ ಅಂತೂ ಮಾಡಕ್ಕೆ ಬರಲೇ ಇಲ್ಲ ಅಂತೇಳಿ ಅನ್ನಕತ್ತಿದ್ರೆ ಈ ದೋಸೆ ಒಮ್ಮೆ ನೀವು ಮಾಡಿ ನೋಡಬೇಕ್ರಿ. ಹೆಂಗ್ರಿ ಅಂತಂದ್ರೆ 1 ಕಪ್ ಅಷ್ಟು ರೇಷನ್ ಅಕ್ಕಿಯನ್ನು ಏನು ಮಾಡಿರಿ ಅಂತಂದ್ರೆ ನೀರಾಗಿ ಹಾಕಿ ತೊಳೆದು ಆಮೇಲೆ ನೀರು ಹಾಕಿ ನೆನೆಕ್ಕಿಡ್ರಿ. ಹಾಗೆ ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನ ಹಾಕಿ ಅದನ್ನು ನೀರು ಹಾಕಿ ತೊಳೆದು ನೆನೆಕ ಇಟ್ಬಿಡ್ರಿ. ಒಂದು 2 ತಾಸು ನೆನೆಲಿ. 2 ತಾಸು ನೆನೆದ ಆದ್ಮೇಲೆ ಅವನ್ನ ಮಿಕ್ಸರ್ ಜಾರ್ದಾಗ ನಾವು ಹಾಕೋನು. ಇದ್ರಾಗ ನೀವು ಬೇಕಂತಂದ್ರೆ ತೆಂಗಿನಕಾಯಿನೂ ಹಾಕ್ಬೋದ್ರೆ, ನಿಮಗೆ ಪರ್ಫೆಕ್ಟ್ ಹಂಗೆ ಮಂಗಳೂರು ಗತ್ಲೇನು ಬೇಕು ಅಂತಂದ್ರೆ. ಆಮೇಲೆ ಇದ್ರಾಗ ಏನ್ರಿ ಸ್ವಲ್ಪ ನೀರನ್ನು ಹಾಕಿ ಬರಬ್ಬರಿಯಾಗಿ ರುಬ್ಬೇಕು. ನೀರು ಜಾಸ್ತಿ ಹಾಕಿ ಸ್ವಲ್ಪ ರುಬ್ಬಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಬೋದ್ರಿ. ಹಿಟ್ಟು ನೋಡ್ಬೋದು ನೀವು ತಿಳಿಯಾಗಿ ಈ ರೀತಿ ಇರಬೇಕು. ಒಂದು ವಾಟೆ ತಗೋರಿ, ತವೆ ಮೇಲೆ ಹಿಂಗೆ ಹೋಗಿ ಚಂದಂಗೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ಸೆಕೆಂಡ್ ಬಿಡ್ರಿ. ಅದಾದ ನಂತರ ತೆಗೆದು ಒಂದು 5-6 ಸೆಕೆಂಡ್ ಬಿಡ್ರಿ. ಆಮೇಲೆ ನೀವು ದೋಸೆ ಎಬ್ಸಿದ್ರಿ ಅಂದ್ರೆ ಭಾಳ ಮಸ್ತ್ ಉಳಿತಾವು. ಅಂಟಲಾರ್ದ ಉಳಿಬೇಕು ಅಂತಂದ್ರೆ ನೀವು ಸ್ವಲ್ಪ ಅದನ್ನು ಆರಕ್ಕೆ ಇಡಬೇಕಾಕೈತ್ರಿ. ಆಮೇಲೆ ಉಳಿದಿದ್ದು ಎಲ್ಲ ದೋಸೆಗಳನ್ನ ನೀವು ಇದೇ ರೀತಿಯಾಗಿನೂ ಮಾಡ್ಕೊಳ್ಬೇಕ್ರಿ. ತೂತಾಗಿ ಭಾಳ ಮಸ್ತಾಗಿ ನೀರು ದೋಸೆ ಟೈಪ್ನ ಏಕದಮ್ ಪದ್ಧತಿಯಾಗಿ ಬರ್ತಾವು. ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳ್ರಿ, ಹಂಗೆ ಫಾಲೋನು ಮಾಡಿ.